ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸ್ವಲ್ಪ ತಣ್ಣಗಾಗಿದ್ದ ಸೌಜನ್ಯ ಹತ್ಯೆ ಪ್ರಕರಣ ಇದ್ದಕ್ಕಿದ್ದ ಹಾಗೆ ಮತ್ತೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಅದಕ್ಕೆಲ್ಲ ಕಾರಣ ಒಬ್ಬ ಯೂಟ್ಯೂಬರ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆತನ ರಿಪೋರ್ಟ್ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳು ಕೂಡ ಬಂದಿವೆ. ಆತ ಹೇಳೋದು ಸರಿಯಿದೆ, ಸೌಜನ್ಯಗೆ ನ್ಯಾಯ ಕೊಡಿಸೋದು ನಮ್ಮ ಹೊಣೆ ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ರೆ, ಆತ ಈಗ ಈ ವಿಡಿಯೋ ಮಾಡ್ತಾ ಇರೋದರ ಹಿಂದೆ ಯಾರದೋ ಕೈವಾಡ ಇದೆ ಅಂತಲೂ ಕೂಡ ಆರೋಪಗಳು ಬರ್ತಾ ಇವೆ. ಇವೆರಡನ್ನು ಹೊರತುಪಡಿಸಿ ಹಲವರ ಅನಿಸಿಕೆ ಏನಂದ್ರೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಸರಿಯೇ, ಆದ್ರೆ ಅದನ್ನ ಮುಂದಿಟ್ಕೊಂಡು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು. ಈ ಎಲ್ಲಾ ವಿದ್ಯಮಾನಗಳು, ಪರ ವಿರೋಧ ಅನಿಸಿಕೆ ಅಭಿಪ್ರಾಯಗಳ ನಡುವೆ ಒಂದಷ್ಟು ವಿಷಯಗಳಿಗೆ ಇನ್ನೂ ಉತ್ತರವೇ ಸಿಕ್ಕಿಲ್ಲ. ಆ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದು ಬಿಡುತ್ತಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದ್ರೆ, ಈ ಪ್ರಕರಣದ ಅಡ್ಡ ಪರಿಣಾಮಗಳ ಬಗ್ಗೆಯೂ ಕೂಡ ಜನರು ಯೋಚಿಸೋ ಹಾಗಾಗಿದೆ. ಇದೆಲ್ಲವನ್ನ ತಿಳಿಸ್ತಾ ಹೋಗ್ತೀವಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೌಜನ್ಯ ಪ್ರಕರಣ ಪದೇ ಪದೇ ನೆನಪಾಗೋದಕ್ಕೆ ಕಾರಣ ಆ ಪೈಶಾಚಿಕ ಕೃತ್ಯ ನಡೆದಿದ್ದು ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ಅನ್ನೋ ಕಾರಣಕ್ಕೆ. ಸೌಜನ್ಯಾಳನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಕಾರಣ ಆಕೆಯ ಮೇಲೆ ನಡೆಸಿದ ದೌರ್ಜನ್ಯದ ರೀತಿ. ಸೌಜನ್ಯ ಕೊಲೆಯ ರಿಪೋರ್ಟ್ನಲ್ಲಿರೋ ಅಂಶಗಳನ್ನ ಕೇಳ್ತಾ ಇದ್ರೆ ರಕ್ತ ಕುದಿಯುತ್ತೆ. ಅದೆಷ್ಟೇ ದುಷ್ಟರಾಗಿದ್ರೂ ತಾಯಿ ಗರ್ಭದಿಂದಲೇ ಬಂದಿರ್ತಾರೆ. ಹಾಗಿದ್ಮೇಲೆ ಒಂದು ಅಮಾಯಕ ಹೆಣ್ಣಿಗೆ ಇಷ್ಟೊಂದು ಟಾರ್ಚರ್ ಕೊಟ್ಟು ಕೊಲ್ಲುವಾಗ ಒಂದು ಸಲ ತಮ್ಮ ಮನೆಯಲ್ಲಿನ ಹೆಣ್ಣು ಮಕ್ಕಳು ನೆನಪಾಗ್ಲಿಲ್ವಾ ಅಂತ. ಜಗತ್ತಿನಲ್ಲೇ ಎಷ್ಟೋ ಅತ್ಯಾಚಾರ ಪ್ರಕರಣ ನಡೆದ್ರೂ ಇದೊಂದನ್ನೇ ಯಾಕೆ ಹೈಲೈಟ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಹಲವರಲ್ಲಿದೆ. ಆದ್ರೆ ಇಂಥ ಪ್ರಕರಣದಲ್ಲಿ ನ್ಯಾಯ ಸಿಗದೆ ಇದ್ರೆ ಇನ್ನು ಸಣ್ಣ ಪುಟ್ಟ ಮಟ್ಟದಲ್ಲಿ ನಡೆದು ಹೋಗೋ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯೇ ಹೊರಟು ಹೋಗುತ್ತೆ ಅನ್ನೋದು ವಾಸ್ತವ. ಸೌಜನ್ಯ ಕೇವಲ ಸಂತ್ರಸ್ತೆ ಅಲ್ಲ, ರಕ್ಕಸರ ಕೈಗೆ ಸಿಕ್ಕು ನಲುಗಿದ ಅದೆಷ್ಟೋ ಅಮಾಯಕ ಜೀವಗಳ ಪ್ರತಿನಿಧಿ ಅನ್ನೋದನ್ನು ಒಪ್ಪಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ಮೊದಲನೆಯದ್ದು, ಕೊಂದವರು ಅಷ್ಟು ಪವರ್ಫುಲ್ ಅನ್ನೋದು. ಸೌಜನ್ಯ ಕೇಸ್ನಲ್ಲಿ ಇವತ್ತು ಯಾರನ್ನ ಪಾಯಿಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದೆ. ಆದ್ರೆ ಇವರೇ ಮಾಡಿದ್ದು ಅಂತ ಹೇಳೋದಕ್ಕೆ ಜಗತ್ತಿಗೆ ಕಾಣೋ ಹಾಗೆ ಯಾವ ಅಧಿಕೃತ ಪ್ರೂಫ್ ಇದುವರೆಗೂ ಸಿಕ್ಕಿಲ್ಲ ಅನ್ನೋದು ನಿಜವೇ. ಹಾಗಿದ್ರೆ ಸೌಜನ್ಯರನ್ನ ಯಾರು ಕೊಲ್ಲಲೇ ಇಲ್ವಾ? ಅದನ್ನ ಸೂಸೈಡ್ ಅಂತ ಬಿಂಬಿಸ್ತೀರಾ ಅಂತ ಕೇಳೋದು ಅಥವಾ ಅದನ್ನ ಒಪ್ಪೋದು ಮೂರ್ಖತನದ ಪ್ರಶ್ನೆ. ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಬರ್ಬರವಾಗಿ ಕೊಂದು ಹಾಕಿದ್ರು ಅನ್ನೋದನ್ನ ಸುಳ್ಳು ಅನ್ನೋ ಮನಸ್ಥಿತಿಗಳು ಇದ್ರೆ ಅದು ಇಡೀ ಭಾರತವೇ ತಲೆ ತಗ್ಗಿಸೋ ಸಂಗತಿ ಆಗುತ್ತೆ. ಪ್ರಪಂಚದಲ್ಲಿ ಎಂತೆಂಥ ಕೇಸ್ಗಳಲ್ಲೂ ಎಂತೆಂಥ ಬಲಿಷ್ಠರನ್ನೇ ಕಾನೂನಿನ ಮೂಲಕ ಬೇಟೆಯಾಡಿದ ಉದಾಹರಣೆಗಳು ಇವೆ. ಆದರೆ ಸೌಜನ್ಯ ಕೇಸ್ನಲ್ಲಿ ನಿಜವಾದ ಹಂತಕರು ವಶಕ್ಕೆ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಹಂತಕರು ಪವರ್ಫುಲ್ ಆಗಿರಲೇಬೇಕು ಅನ್ನೋದು ವಾಸ್ತವ. ಅದು ಯಾರು ಅನ್ನೋದು ನಿಖರವಾದ ಉತ್ತರ ಇಲ್ಲದೆ ಪ್ರಶ್ನೆಯಾಗಿಯೇ ಉಳಿದಿದೆ. ಪ್ರಶ್ನೆ 2, ಆರೋಪ ಹೊತ್ತವರು ಇದನ್ನ ಯಾಕೆ ಸವಾಲಾಗಿ ಸ್ವೀಕರಿಸ್ತಾ ಇಲ್ಲ ಅನ್ನೋದು. ಅದೆಷ್ಟೋ ಪುಣ್ಯದ ಕೆಲಸ, ಅಭಿವೃದ್ಧಿ, ಸಮಾಜ ಸುಧಾರಣೆ, ಸತ್ಕಾರ್ಯಗಳನ್ನ ಮಾಡಿ ಪೂಜ್ಯ ಸ್ಥಾನದಲ್ಲಿ ಇರುವವರ ಮೇಲೆ ಕಳಂಕ ಬಂದಾಗ ಸಹಜವಾಗಿ ಅದು ಪ್ರತಿಯೊಬ್ಬರಿಗೂ ನೋವು ತರಿಸುತ್ತೆ. ಅವರು ಕಳಂಕ ಮುಕ್ತರಾಗಲಿ ಅಂತ ಪ್ರತಿಯೊಬ್ಬರು ಆಶಿಸ್ತಾರೆ. ಇನ್ಯಾವತ್ತೂ ಅವರ ಮೇಲೆ ಕಳಂಕ ಬಾರದಂತೆ ಸಾಕ್ಷಿ ಸಮೇತ ಅವರು ಕಳಂಕ ಮುಕ್ತರಾಗಿ ಹೊರಬರಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದರೆ ಇದು ಯಾಕೆ ಆಗ್ತಾ ಇಲ್ಲ? ಇದನ್ನ ತಡೆಯೋದಕ್ಕೆ ಯತ್ನಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ಕಳಂಕ ಹೊರಿಸಿ ತೇಜೋವಧೆ ಮಾಡುವ ದುರುದ್ದೇಶ ಸುಸಂಸ್ಕೃತ ಕುಟುಂಬದಿಂದ ಬಂದ ಯಾರೊಬ್ಬರಲ್ಲೂ ಇಲ್ಲವೇ ಇಲ್ಲ, ಇರೋದಕ್ಕೂ ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ನಂಬಿಕೆಯ ಮೇಲೆ ಯಾವ ಕಳಂಕವೂ ಇರಬಾರದು, ಸಂತ್ರಸ್ತೆಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯೂ ಉಳಿಯಬೇಕು ಅನ್ನೋ ರೀತಿಯ ಸಂದಿಗ್ಧ ಪರಿಸ್ಥಿತಿಗೆ ದಾರಿ ಮಾಡಿ ಕೊಟ್ಟಿದ್ಯಾರೋ ಗೊತ್ತಾಗ್ತಾ ಇಲ್ಲ. ಮೂರನೆಯ ಹಾಗೂ ಪ್ರಮುಖ ಪ್ರಶ್ನೆ ಅಂದ್ರೆ, ಇದೇ ಸ್ಥಳ ಅಥವಾ ಸುತ್ತಮುತ್ತ ನಡೆದಿದ್ದ ಹಳೆಯ ಪ್ರಕರಣಗಳಿಗೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದು. ಈ ಹಿಂದೆ ಅಲ್ಲೇ ನಡೆದಿತ್ತು ಎನ್ನಲಾದ ಹಲವು ಪ್ರಕರಣಗಳು ಸೌಜನ್ಯ ಕೇಸ್ ಜೊತೆಗೆ ಮುನ್ನೆಲೆಗೆ ಬಂದಿದ್ವು. ದುರಂತ ಅನ್ನೋ ಹಾಗೆ ಬಹುತೇಕ ಎಲ್ಲಾ ಪ್ರಕರಣಗಳಲ್ಲೂ ಸಂತ್ರಸ್ತರಾಗಿದ್ದವರು ಮಹಿಳೆಯರು ಅಥವಾ ಸ್ತ್ರೀಯರೇ. ಈ ಹಳೆಯ ಪ್ರಕರಣಗಳ ಪೈಕಿ ಹಲವು ಪ್ರಕರಣಗಳಿಗೆ ಗೊತ್ತು ಗುರಿ ಏನೂ ಇಲ್ಲ. ಆದ್ರೆ ಹಂತಕರು ಯಾರು ಅನ್ನೋದು ನಿಖರವಾಗಿಲ್ಲ ಹಾಗೂ ಬಹುತೇಕ ಎಲ್ಲರ ಸಾವು ಅನುಮಾನಾಸ್ಪದ ಅನ್ನೋ ಮಾತುಗಳು ದಟ್ಟವಾಗಿದ್ವು. ಇದು ಕೂಡ ಸೌಜನ್ಯ ಪ್ರಕರಣಕ್ಕೆ ತಾಳೆ ಆಗುವಂತೆ ಮಾಡಿ ಇದರ ಹಿಂದೆ ದೊಡ್ಡ ಜಾಲವೇ ಇತ್ತ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. 4ನೇ ಪ್ರಶ್ನೆ, ಸೌಜನ್ಯ ಪ್ರಕರಣ ಧರ್ಮ ಸಂಕಟ ಆಗ್ತಾ ಇದೆಯಾ ಅನ್ನೋದು. ಈ ಅಮಾನವೀಯ ಪೈಶಾಚಿಕ ಘಟನೆ ಒಂದು ಪವಿತ್ರ ಕ್ಷೇತ್ರದ ಸುತ್ತಮುತ್ತ ನಡೀತು ಅನ್ನೋದು ಜೀರ್ಣಿಸಿಕೊಳ್ಳಲಾಗದ ಕಟು ಸತ್ಯ. ಒಂದು ಪ್ರಕರಣ, ಅದರಲ್ಲೂ ಇಂಥ ಸೂಕ್ಷ್ಮ ಪ್ರಕರಣ ನಡೆದಾಗ ಅದರ ತನಿಖಾ ವಿಧಾನಗಳು, ರೀತಿಗಳು ಎಲ್ಲವೂ ಮುಖ್ಯವಾಗ್ತಾ ಹೋಗುತ್ತೆ. ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅನ್ನೋದು ಎಷ್ಟು ವಾಸ್ತವವೋ ಅದೇ ರೀತಿ ಭಕ್ತರ ನಂಬಿಕೆಗೆ ಧಕ್ಕೆ ಬರಬಾರದು, ಸನ್ನಿಧಾನವನ್ನ ಅಪವಿತ್ರ ಮಾಡೋ ಕೆಲಸಗಳು ಆಗಬಾರದು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ.
ಇಂಥ ಹಾವು ಸಾಯಬೇಕು ಕೋಲು ಮುರಿಯಬಾರದು ಅನ್ನೋ ಸನ್ನಿವೇಶದಲ್ಲಿ ಯಾವ ರೀತಿಯ ಹೆಜ್ಜೆ ಇಟ್ಟರು ಅದರಿಂದ ಯಾರಿಗಾದ್ರೂ ಒಬ್ಬರಿಗೆ ಧಕ್ಕೆ ಬಂದೇ ಬರುತ್ತೆ ಅನ್ನೋ ಕಾರಣಕ್ಕೆ ಮೌನವೇ ಅಥವಾ ಪ್ರಕರಣದಿಂದ ದೂರ ಇರೋದೇ ಒಳಿತು ಅನ್ನೋ ನಿರ್ಧಾರಕ್ಕೆ ಹಲವರು ಬಂದಿದ್ದಾರ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿಯೇ ಉದ್ಭವ ಆಗುತ್ತೆ. ಯಾಕಂದ್ರೆ ಅನುಮಾನಗಳು ಆರೋಪಗಳು ನಿಜವಾಗಿರ್ಬೇಕು ಅಂತಲೂ ಇಲ್ಲ, ಆಗಿರಬಾರದು ಅಂತಲೂ ಇಲ್ಲ. ಸುಖ ಸುಮ್ಮನೆ ಭಾಗಿಯಾಗಿ ನಂತರದಲ್ಲಿ ನಿಷ್ಠೂರಕ್ಕೆ ಗುರಿಯಾಗೋ ಬದಲಿಗೆ ಅಂತರವೇ ಉತ್ತಮ ಅನ್ನೋ ನಿರ್ಧಾರಕ್ಕೆ ಹಲವರು ಬಂದಿದ್ದಾರ ಅನ್ನೋ ಪ್ರಶ್ನೆಗಳು ಇವೆ. ಹೀಗೆ ಹುಡುಕ್ತಾ ಹೋದ್ರೆ ಸೌಜನ್ಯ ಪ್ರಕರಣದಲ್ಲಿ ಉತ್ತರ ಸಿಗದ ಸಾಕಷ್ಟು ಪ್ರಶ್ನೆಗಳು ಸಿಗ್ತಾನೆ ಹೋಗುತ್ತೆ. ಇನ್ನು ಈ ಪ್ರಕರಣದ ಅಡ್ಡ ಪರಿಣಾಮಗಳು. ಸೌಜನ್ಯ ಹತ್ಯೆಯಿಂದ ಅತೀವ ನೋವು ಸಂಕಟ ಅನುಭವಿಸ್ತಾ ಇರೋದು ಆಕೆಯ ತಾಯಿ, ತಂದೆ ಹಾಗೂ ಇಡೀ ಕುಟುಂಬಸ್ಥರು. ಅವರಿಗೆ ನ್ಯಾಯ ಒದಗಿಸಲೇಬೇಕು ಅಂತ ಜನಸಾಮಾನ್ಯರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ನ್ಯಾಯ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಎರಡು ದಿಕ್ಕಲ್ಲಿರೋ ಪ್ರಮುಖರು. ಪರ ವಿರೋಧ ಚರ್ಚೆಗೆ ನಿಂತವರಲ್ಲಿ ಬಹುತೇಕರು ತಮ್ಮದೇ ಆಲೋಚನೆಯನ್ನ ಹೊತ್ತು ಬರ್ತಾ ಇದ್ದಾರೆ ಹೊರತು ಸೌಜನ್ಯ ಕುಟುಂಬಕ್ಕಾಗಲಿ ಅಥವಾ ಯಾವ ಮಾರ್ಗವನ್ನ ಅನುಸರಿಸಿದರೆ ನ್ಯಾಯ ಸಿಗಬಹುದು ಅಂತ ಯೋಚಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಕಾಲಕ್ರಮೇಣ ಸೌಜನ್ಯ ಬಗ್ಗೆ ಮಾತನಾಡುವವರು ಹೈಲೈಟ್ ಆಗ್ತಾ ಇದ್ದಾರೆ ಹೊರತು ಸಂತ್ರಸ್ತೆ ಸೌಜನ್ಯಾಳ ನ್ಯಾಯದ ವಿಚಾರ ಮಾತ್ರ ಹಿಂದಕ್ಕೆ ಹೋಗ್ತಾ ಇದೆ. ಯಾರದ್ದೋ ಜಗಳ, ಯಾರದ್ದೋ ಪ್ರತಿಷ್ಠೆ, ನೀನಾ ನಾನಾ ಅನ್ನೋ ಸವಾಲುಗಳಿಗೆ ಸೌಜನ್ಯ ಹತ್ಯೆ ನೆಪವಾಗಿ ಹೋಗ್ತಾ ಇದೆ ಅನ್ನೋದು ಬೇಸರದ ಸಂಗತಿ. ಇನ್ನೊಂದು ಪ್ರಮುಖ ಅಡ್ಡ ಪರಿಣಾಮ ಅಂದ್ರೆ ಅದು ಕ್ಷೇತ್ರವನ್ನ, ಕ್ಷೇತ್ರದಲ್ಲಿರೋ ಜನರನ್ನ ಹಾಗೂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಡಿಗ್ರೇಡ್ ಅಥವಾ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸೋ ಅಜೆಂಡಾ ಸೃಷ್ಟಿಯಾಗ್ತಾ ಇರೋದು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಯಾರೊಬ್ಬರು ವಿರೋಧಿಸ್ತಾ ಇಲ್ಲ. ಆದ್ರೆ ಕೆಲವರ ಅಭಿಪ್ರಾಯಗಳು ಸೌಜನ್ಯ ಅನ್ನೋ ಹೆಸರಿಂದ ಆರಂಭವಾಗುತ್ತೆ. ಆದರೆ ನಂತರದಲ್ಲಿ ಅದು ಗಾಢವಾಗಿ ಕ್ಷೇತ್ರದ ಆದಾಯ, ಮುಜರಾಯಿ ಇಲಾಖೆ, ಸರ್ಕಾರದ ಸ್ವಾಮ್ಯ ಇಂಥ ವಿಚಾರಗಳತ್ತ ತಿರುಗ್ತಾ ಇದೆ. ದೇವಸ್ಥಾನದ ಸಂಪ್ರದಾಯಕ್ಕೂ ಅಲ್ಲಿನ ಆಚರಣೆಗಳಿಗೂ ಭಕ್ತರ ನಂಬಿಕೆಗೂ ಹಾಗೂ ಸೌಜನ್ಯ ಹತ್ಯೆಗೂ ತಾಳೆ ಆಗುವಂತೆ ಮಾಡ್ತಾ ಇರೋದೇ ಭಕ್ತರಲ್ಲಿ ಬೇಸರವನ್ನ, ಆತಂಕವನ್ನ ತರಿಸ್ತಾ ಇರೋದು. ಕ್ಷೇತ್ರದ ಮೇಲೆ ನಂಬಿಕೆ ಇರೋ ಯಾವೊಬ್ಬ ಭಕ್ತರು ಕೂಡ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗ್ಲಿ ಅಂತ ಬಯಸೋದು ಇಲ್ಲ, ಬೇಡೋದು ಇಲ್ಲ. ಮಹಾಶಿವನ ಮುಂದೆ ಮಂಡಿಯೂರೋ ಪ್ರತಿಯೊಬ್ಬರೂ ಆಕೆಗಾಗಿ ಮೊರೆ ಇಡ್ತಾರೆ ಹೊರತು ಬೇರೆ ರೀತಿಯ ಯೋಚನೆಗಳಿಗೆ ಆಸ್ಪದವನ್ನ ಕೊಡೋದಿಲ್ಲ. ಹೀಗಿರುವಾಗ ಸನ್ನಿಧಾನದ ಮೇಲೆ ಯಾಕೆ ಅಪನಂಬಿಕೆ ಹುಟ್ಟಿಸೋ ಕೆಲಸ ಆಗ್ತಾ ಇದೆ ಅನ್ನೋದು ಅಮಾಯಕರಿಗೆ ಅರ್ಥವಾಗದ ವಿಚಾರ. ಇನ್ನೊಂದು ಬಹುದೊಡ್ಡ ಅಡ್ಡ ಪರಿಣಾಮ ಅಂದ್ರೆ ಅದು ಕ್ಷೇತ್ರ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನೋ ವಾತಾವರಣ ಸೃಷ್ಟಿಯಾಗಿರೋದು. ಇವತ್ತು ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಯಾವೆಲ್ಲ ದೇಗುಲಗಳಿಗೆ ಭಕ್ತರು ಹೆಚ್ಚಿದ್ದಾರೋ ಅದೆಲ್ಲ ದೇಗುಲಗಳನ್ನ ಟಾರ್ಗೆಟ್ ಮಾಡೋ ವ್ಯವಸ್ಥಿತ ವ್ಯವಸ್ಥೆ ಇರೋದು ಗೊತ್ತೇ ಇದೆ. ಆಂಧ್ರದಲ್ಲಿ ತಿರುಪತಿ ದೇಗುಲವನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಪ್ರಸಾದದಿಂದ ಹಿಡಿದು ಪ್ರತಿಯೊಂದರಲ್ಲೂ ಏನೆಲ್ಲ ಅನಾಚಾರ ಮಾಡಿದ್ರು ಅನ್ನೋದನ್ನ ನೋಡಿದ್ದೀರಿ. ಇತ್ತ ಕೇರಳದಲ್ಲಿ ಶಬರಿಮಲೆಯನ್ನ ಹೇಗೆಲ್ಲ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈಗ ದೇವಸ್ಥಾನಗಳ ಡ್ರೆಸ್ ಕೋಡ್ ಬಗ್ಗೆಯೂ ಸರ್ಕಾರ ನಿರ್ಧಾರ ಕೈಗೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಈಗ ಅದೇ ಅಜೆಂಡಾ ಕ್ಷೇತ್ರದ ವಿಚಾರದಲ್ಲೂ ನಡೀತಾ ಇದೆಯಾ ಅನ್ನೋದು ಭಕ್ತರ ಆತಂಕ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರೋ ಕ್ಷೇತ್ರದ ಮೇಲೆ ದುಷ್ಟರ ಕಣ್ಣಿರೋದು ಇವತ್ತು ಅಥವಾ ನಿನ್ನೆಯಿಂದಲೇನಲ್ಲ. ಆದ್ರೆ ಈಗ ಈ ಬಗ್ಗೆ ದೊಡ್ಡ ದನಿ ಏರಿಸೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗಿದೆ. ಸೌಜನ್ಯ ಕೇಸ್ ಮಿಸ್ಯೂಸ್ ಆಗುತ್ತಾ ಅನ್ನೋ ಭಯ, ಆತಂಕವೂ ಕೂಡ ಭಕ್ತಾದಿಗಳನ್ನ ಹೆಚ್ಚಾಗಿ ಕಾಡ್ತಾ ಇದೆ. ಟೋಟಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ವರ್ಷನ್ ನಲ್ಲಿ ಹೇಳೋದಾದ್ರೆ ಅತ್ಯಂತ ಕ್ರೂರವಾಗಿ ಅಂತ್ಯ ಕಂಡ ಅಮಾಯಕಿ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿ ಹಂತಕರಿಗೆ ಅತ್ಯಂತ ಕ್ರೂರ ಶಿಕ್ಷೆ ಸಿಗೋದು ಎಷ್ಟು ಮುಖ್ಯವೋ ಅದೇ ರೀತಿ ಕ್ಷೇತ್ರಕ್ಕಾಗಲಿ ಅಥವಾ ಕ್ಷೇತ್ರದ ಜನತೆಗಾಗಲಿ ಯಾವ ರೀತಿಯ ಕಳಂಕ ಬರಬಾರದು ಅನ್ನೋದು. ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.